ತೊಂದರೆಗಳಾಗ್ತಾ ಇದೆ. ಅದಕ್ಕೂ ಕೂಡ ಈಗ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು. ಇವತ್ತು ಮಂಗಳೂರಿಗೆ ರಷ್ಯಾದ ಅಕ್ವಾ ಟೈಟಾನ್ ಬರಲಿಕ್ಕಿದೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ. ರಾತ್ರಿ 8 ಗಂಟೆಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಬರ್ತಾ ಇದೆ. ಈಗಾಗಲೇ ತೈಲ ಟ್ಯಾಂಕರ್ ಡಾಕಿಂಗ್ಗೆ ಬಂದರಿನಲ್ಲಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರಿಯಾಗಿ ರಾತ್ರಿ 8 ಗಂಟೆಗೆ ರಷ್ಯಾದಿಂದ ಮಂಗಳೂರಿಗೆ ಈ ಅಕ್ವಾ ಟೈಟಾನ್ ಹಡಗು ಬರಲಿಕ್ಕಿದೆ. ಇದರ ಜೊತೆಗೆ 8 ತೈಲ ಟ್ಯಾಂಕರ್ಗಳು. ಈ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ತುಂಬಾ ಅಗತ್ಯ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಭಾರಿ ಅಭಾವ, ಕೊರತೆ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಷ್ಯಾದಿಂದ ತೈಲ ಬರ್ತಾ ಇರುವಂತದ್ದು ನಿಜಕ್ಕೂ ಒಂದು ರೀತಿ ಆಶಾ ಕಿರಣವೇ ಸರಿ. ತೊಂದರೆಗಳಾಗ್ತಾ ಇದೆ. ಅದಕ್ಕೂ ಕೂಡ ಈಗ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು. ಇವತ್ತು ಮಂಗಳೂರಿಗೆ ರಷ್ಯಾದ ಅಕ್ವಾ ಟೈಟಾನ್ ಬರಲಿಕ್ಕಿದೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ. ರಾತ್ರಿ 8 ಗಂಟೆಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಬರ್ತಾ ಇದೆ. ಈಗಾಗಲೇ ತೈಲ ಟ್ಯಾಂಕರ್ ಡಾಕಿಂಗ್ಗೆ ಬಂದರಿನಲ್ಲಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರಿಯಾಗಿ ರಾತ್ರಿ 8 ಗಂಟೆಗೆ ರಷ್ಯಾದಿಂದ ಮಂಗಳೂರಿಗೆ ಈ ಅಕ್ವಾ ಟೈಟಾನ್ ಹಡಗು ಬರಲಿಕ್ಕಿದೆ. ಇದರ ಜೊತೆಗೆ 8 ತೈಲ ಟ್ಯಾಂಕರ್ಗಳು. ಈ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ತುಂಬಾ ಅಗತ್ಯ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಭಾರಿ ಅಭಾವ, ಕೊರತೆ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಷ್ಯಾದಿಂದ ತೈಲ ಬರ್ತಾ ಇರುವಂತದ್ದು ನಿಜಕ್ಕೂ ಒಂದು ರೀತಿ ಆಶಾ ಕಿರಣವೇ ಸರಿ. ತೊಂದರೆಗಳಾಗ್ತಾ ಇದೆ. ಅದಕ್ಕೂ ಕೂಡ ಈಗ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು. ಇವತ್ತು ಮಂಗಳೂರಿಗೆ ರಷ್ಯಾದ ಅಕ್ವಾ ಟೈಟಾನ್ ಬರಲಿಕ್ಕಿದೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ. ರಾತ್ರಿ 8 ಗಂಟೆಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಬರ್ತಾ ಇದೆ. ಈಗಾಗಲೇ ತೈಲ ಟ್ಯಾಂಕರ್ ಡಾಕಿಂಗ್ಗೆ ಬಂದರಿನಲ್ಲಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರಿಯಾಗಿ ರಾತ್ರಿ 8 ಗಂಟೆಗೆ ರಷ್ಯಾದಿಂದ ಮಂಗಳೂರಿಗೆ ಈ ಅಕ್ವಾ ಟೈಟಾನ್ ಹಡಗು ಬರಲಿಕ್ಕಿದೆ. ಇದರ ಜೊತೆಗೆ 8 ತೈಲ ಟ್ಯಾಂಕರ್ಗಳು. ಈ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ತುಂಬಾ ಅಗತ್ಯ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಭಾರಿ ಅಭಾವ, ಕೊರತೆ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಷ್ಯಾದಿಂದ ತೈಲ ಬರ್ತಾ ಇರುವಂತದ್ದು ನಿಜಕ್ಕೂ ಒಂದು ರೀತಿ ಆಶಾ ಕಿರಣವೇ ಸರಿ. ತೊಂದರೆಗಳಾಗ್ತಾ ಇದೆ. ಅದಕ್ಕೂ ಕೂಡ ಈಗ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು. ಇವತ್ತು ಮಂಗಳೂರಿಗೆ ರಷ್ಯಾದ ಅಕ್ವಾ ಟೈಟಾನ್ ಬರಲಿಕ್ಕಿದೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ. ರಾತ್ರಿ 8 ಗಂಟೆಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಬರ್ತಾ ಇದೆ. ಈಗಾಗಲೇ ತೈಲ ಟ್ಯಾಂಕರ್ ಡಾಕಿಂಗ್ಗೆ ಬಂದರಿನಲ್ಲಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರಿಯಾಗಿ ರಾತ್ರಿ 8 ಗಂಟೆಗೆ ರಷ್ಯಾದಿಂದ ಮಂಗಳೂರಿಗೆ ಈ ಅಕ್ವಾ ಟೈಟಾನ್ ಹಡಗು ಬರಲಿಕ್ಕಿದೆ. ಇದರ ಜೊತೆಗೆ 8 ತೈಲ ಟ್ಯಾಂಕರ್ಗಳು. ಈ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ತುಂಬಾ ಅಗತ್ಯ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಭಾರಿ ಅಭಾವ, ಕೊರತೆ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಷ್ಯಾದಿಂದ ತೈಲ ಬರ್ತಾ ಇರುವಂತದ್ದು ನಿಜಕ್ಕೂ ಒಂದು ರೀತಿ ಆಶಾ ಕಿರಣವೇ ಸರಿ. ತೊಂದರೆಗಳಾಗ್ತಾ ಇದೆ. ಅದಕ್ಕೂ ಕೂಡ ಈಗ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು. ಇವತ್ತು ಮಂಗಳೂರಿಗೆ ರಷ್ಯಾದ ಅಕ್ವಾ ಟೈಟಾನ್ ಬರಲಿಕ್ಕಿದೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ. ರಾತ್ರಿ 8 ಗಂಟೆಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಬರ್ತಾ ಇದೆ. ಈಗಾಗಲೇ ತೈಲ ಟ್ಯಾಂಕರ್ ಡಾಕಿಂಗ್ಗೆ ಬಂದರಿನಲ್ಲಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರಿಯಾಗಿ ರಾತ್ರಿ 8 ಗಂಟೆಗೆ ರಷ್ಯಾದಿಂದ ಮಂಗಳೂರಿಗೆ ಈ ಅಕ್ವಾ ಟೈಟಾನ್ ಹಡಗು ಬರಲಿಕ್ಕಿದೆ. ಇದರ ಜೊತೆಗೆ 8 ತೈಲ ಟ್ಯಾಂಕರ್ಗಳು. ಈ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ತುಂಬಾ ಅಗತ್ಯ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಭಾರಿ ಅಭಾವ, ಕೊರತೆ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಷ್ಯಾದಿಂದ ತೈಲ ಬರ್ತಾ ಇರುವಂತದ್ದು ನಿಜಕ್ಕೂ ಒಂದು ರೀತಿ ಆಶಾ ಕಿರಣವೇ ಸರಿ. ತೊಂದರೆಗಳಾಗ್ತಾ ಇದೆ. ಅದಕ್ಕೂ ಕೂಡ ಈಗ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು. ಇವತ್ತು ಮಂಗಳೂರಿಗೆ ರಷ್ಯಾದ ಅಕ್ವಾ ಟೈಟಾನ್ ಬರಲಿಕ್ಕಿದೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ. ರಾತ್ರಿ 8 ಗಂಟೆಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಬರ್ತಾ ಇದೆ. ಈಗಾಗಲೇ ತೈಲ ಟ್ಯಾಂಕರ್ ಡಾಕಿಂಗ್ಗೆ ಬಂದರಿನಲ್ಲಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರಿಯಾಗಿ ರಾತ್ರಿ 8 ಗಂಟೆಗೆ ರಷ್ಯಾದಿಂದ ಮಂಗಳೂರಿಗೆ ಈ ಅಕ್ವಾ ಟೈಟಾನ್ ಹಡಗು ಬರಲಿಕ್ಕಿದೆ. ಇದರ ಜೊತೆಗೆ 8 ತೈಲ ಟ್ಯಾಂಕರ್ಗಳು. ಈ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ತುಂಬಾ ಅಗತ್ಯ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಭಾರಿ ಅಭಾವ, ಕೊರತೆ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಷ್ಯಾದಿಂದ ತೈಲ ಬರ್ತಾ ಇರುವಂತದ್ದು ನಿಜಕ್ಕೂ ಒಂದು ರೀತಿ ಆಶಾ ಕಿರಣವೇ ಸರಿ. ತೊಂದರೆಗಳಾಗ್ತಾ ಇದೆ. ಅದಕ್ಕೂ ಕೂಡ ಈಗ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು. ಇವತ್ತು ಮಂಗಳೂರಿಗೆ
ರಷ್ಯಾದ ಅಕ್ವಾ ಟೈಟಾನ್ ಬರಲಿಕ್ಕಿದೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ. ರಾತ್ರಿ 8 ಗಂಟೆಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಬರ್ತಾ ಇದೆ. ಈಗಾಗಲೇ ತೈಲ ಟ್ಯಾಂಕರ್ ಡಾಕಿಂಗ್ಗೆ ಬಂದರಿನಲ್ಲಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರಿಯಾಗಿ ರಾತ್ರಿ 8 ಗಂಟೆಗೆ ರಷ್ಯಾದಿಂದ ಮಂಗಳೂರಿಗೆ ಈ ಅಕ್ವಾ ಟೈಟಾನ್ ಹಡಗು ಬರಲಿಕ್ಕಿದೆ. ಇದರ ಜೊತೆಗೆ 8 ತೈಲ ಟ್ಯಾಂಕರ್ಗಳು. ಈ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ತುಂಬಾ ಅಗತ್ಯ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಭಾರಿ ಅಭಾವ, ಕೊರತೆ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಷ್ಯಾದಿಂದ ತೈಲ ಬರ್ತಾ ಇರುವಂತದ್ದು ನಿಜಕ್ಕೂ ಒಂದು ರೀತಿ ಆಶಾ ಕಿರಣವೇ ಸರಿ. ತೊಂದರೆಗಳಾಗ್ತಾ ಇದೆ, ಅದಕ್ಕೂ ಕೂಡ ಈಗ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು. ಇವತ್ತು ಮಂಗಳೂರಿಗೆ ರಷ್ಯಾದ ಅಕ್ವಾ ಟೈಟಾನ್ ಬರಲಿಕ್ಕಿದೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ. ರಾತ್ರಿ 8 ಗಂಟೆಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಬರ್ತಾ ಇದೆ. ಈಗಾಗಲೇ ತೈಲ ಟ್ಯಾಂಕರ್ ಡಾಕಿಂಗ್ಗೆ ಬಂದರಿನಲ್ಲಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರಿಯಾಗಿ ರಾತ್ರಿ 8 ಗಂಟೆಗೆ ರಷ್ಯಾದಿಂದ ಮಂಗಳೂರಿಗೆ ಈ ಅಕ್ವಾ ಟೈಟಾನ್ ಹಡಗು ಬರಲಿಕ್ಕಿದೆ. ಇದರ ಜೊತೆಗೆ 8 ತೈಲ ಟ್ಯಾಂಕರ್ಗಳು. ಈ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ತುಂಬಾ ಅಗತ್ಯ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಭಾರಿ ಅಭಾವ, ಕೊರತೆ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಷ್ಯಾದಿಂದ ತೈಲ ಬರ್ತಾ ಇರುವಂತದ್ದು ನಿಜಕ್ಕೂ ಒಂದು ರೀತಿ ಆಶಾ ಕಿರಣವೇ ಸರಿ. ತೊಂದರೆಗಳಾಗ್ತಾ ಇದೆ, ಅದಕ್ಕೂ ಕೂಡ ಈಗ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು. ಇವತ್ತು ಮಂಗಳೂರಿಗೆ ರಷ್ಯಾದ ಅಕ್ವಾ ಟೈಟಾನ್ ಬರಲಿಕ್ಕಿದೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ. ರಾತ್ರಿ 8 ಗಂಟೆಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಬರ್ತಾ ಇದೆ. ಈಗಾಗಲೇ ತೈಲ ಟ್ಯಾಂಕರ್ ಡಾಕಿಂಗ್ಗೆ ಬಂದರಿನಲ್ಲಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರಿಯಾಗಿ ರಾತ್ರಿ 8 ಗಂಟೆಗೆ ರಷ್ಯಾದಿಂದ ಮಂಗಳೂರಿಗೆ ಈ ಅಕ್ವಾ ಟೈಟಾನ್ ಹಡಗು ಬರಲಿಕ್ಕಿದೆ. ಇದರ ಜೊತೆಗೆ 8 ತೈಲ ಟ್ಯಾಂಕರ್ಗಳು. ಈ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ತುಂಬಾ ಅಗತ್ಯ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಭಾರಿ ಅಭಾವ, ಕೊರತೆ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಷ್ಯಾದಿಂದ ತೈಲ ಬರ್ತಾ ಇರುವಂತದ್ದು ನಿಜಕ್ಕೂ ಒಂದು ರೀತಿ ಆಶಾ ಕಿರಣವೇ ಸರಿ. ತೊಂದರೆಗಳಾಗ್ತಾ ಇದೆ, ಅದಕ್ಕೂ ಕೂಡ ಈಗ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು. ಇವತ್ತು ಮಂಗಳೂರಿಗೆ ರಷ್ಯಾದ ಅಕ್ವಾ ಟೈಟಾನ್ ಬರಲಿಕ್ಕಿದೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ. ರಾತ್ರಿ 8 ಗಂಟೆಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಬರ್ತಾ ಇದೆ. ಈಗಾಗಲೇ ತೈಲ ಟ್ಯಾಂಕರ್ ಡಾಕಿಂಗ್ಗೆ ಬಂದರಿನಲ್ಲಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರಿಯಾಗಿ ರಾತ್ರಿ 8 ಗಂಟೆಗೆ ರಷ್ಯಾದಿಂದ ಮಂಗಳೂರಿಗೆ ಈ ಅಕ್ವಾ ಟೈಟಾನ್ ಹಡಗು ಬರಲಿಕ್ಕಿದೆ. ಇದರ ಜೊತೆಗೆ 8 ತೈಲ ಟ್ಯಾಂಕರ್ಗಳು. ಈ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ತುಂಬಾ ಅಗತ್ಯ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಭಾರಿ ಅಭಾವ, ಕೊರತೆ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಷ್ಯಾದಿಂದ ತೈಲ ಬರ್ತಾ ಇರುವಂತದ್ದು ನಿಜಕ್ಕೂ ಒಂದು ರೀತಿ ಆಶಾ ಕಿರಣವೇ ಸರಿ. ತೊಂದರೆಗಳಾಗ್ತಾ ಇದೆ, ಅದಕ್ಕೂ ಕೂಡ ಈಗ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು. ಇವತ್ತು ಮಂಗಳೂರಿಗೆ ರಷ್ಯಾದ ಅಕ್ವಾ ಟೈಟಾನ್ ಬರಲಿಕ್ಕಿದೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ. ರಾತ್ರಿ 8 ಗಂಟೆಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಬರ್ತಾ ಇದೆ. ಈಗಾಗಲೇ ತೈಲ ಟ್ಯಾಂಕರ್ ಡಾಕಿಂಗ್ಗೆ ಬಂದರಿನಲ್ಲಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರಿಯಾಗಿ ರಾತ್ರಿ 8 ಗಂಟೆಗೆ ರಷ್ಯಾದಿಂದ ಮಂಗಳೂರಿಗೆ ಈ ಅಕ್ವಾ ಟೈಟಾನ್ ಹಡಗು ಬರಲಿಕ್ಕಿದೆ. ಇದರ ಜೊತೆಗೆ 8 ತೈಲ ಟ್ಯಾಂಕರ್ಗಳು. ಈ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ತುಂಬಾ ಅಗತ್ಯ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಭಾರಿ ಅಭಾವ, ಕೊರತೆ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಷ್ಯಾದಿಂದ ತೈಲ ಬರ್ತಾ ಇರುವಂತದ್ದು ನಿಜಕ್ಕೂ ಒಂದು ರೀತಿ ಆಶಾ ಕಿರಣವೇ ಸರಿ. ತೊಂದರೆಗಳಾಗ್ತಾ ಇದೆ, ಅದಕ್ಕೂ ಕೂಡ ಈಗ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು. ಇವತ್ತು ಮಂಗಳೂರಿಗೆ ರಷ್ಯಾದ ಅಕ್ವಾ ಟೈಟಾನ್ ಬರಲಿಕ್ಕಿದೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ. ರಾತ್ರಿ 8 ಗಂಟೆಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಬರ್ತಾ ಇದೆ. ಈಗಾಗಲೇ ತೈಲ ಟ್ಯಾಂಕರ್ ಡಾಕಿಂಗ್ಗೆ ಬಂದರಿನಲ್ಲಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರಿಯಾಗಿ ರಾತ್ರಿ 8 ಗಂಟೆಗೆ ರಷ್ಯಾದಿಂದ ಮಂಗಳೂರಿಗೆ ಈ ಅಕ್ವಾ ಟೈಟಾನ್ ಹಡಗು ಬರಲಿಕ್ಕಿದೆ. ಇದರ ಜೊತೆಗೆ 8 ತೈಲ ಟ್ಯಾಂಕರ್ಗಳು. ಈ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ತುಂಬಾ ಅಗತ್ಯ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಭಾರಿ ಅಭಾವ, ಕೊರತೆ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಷ್ಯಾದಿಂದ ತೈಲ ಬರ್ತಾ ಇರುವಂತದ್ದು ನಿಜಕ್ಕೂ ಒಂದು ರೀತಿ ಆಶಾ ಕಿರಣವೇ ಸರಿ.